ಕ್ವಾಡಿ ಗ್ವಾಪುರ ಮುರಿದು ಬಿದ್ದಾವ ಛತ್ರ ಚಾಮರ ಬೋಳು ಬೊಕ್ಕಸ ಬಾಳು ತತ್ತರ ಆಳು ಮಂದಿಯ ಕೊಳ್ಳು ಅಬ್ಬರ ನೀತಿಯ ಸತ್ತು ಹೋದ ನೆಲದಿ ಒಂದದ ಅರಮನೆಯೇ ನೀತಿಯ ಸತ್ತು ಹೋದ ನೆಲದಿ ಒಂದದ ಅರಮನೆ ಪ್ರೀತಿಯ ಹೊತ್ತು ಬೀಳೋ ಭಯದಿ ನಿಂತದ ಅರಮನೆಯೇ ಪ್ರೀತಿಯ ಹೊತ್ತು ಬೀಳೋ ಭಯದಿ ನಿಂತದ ಅರಮನೆ ಅರಿವಿನ ಕಣ್ಣ ಮೊರೆಯೇ ಹರಿದ ಕುರುಡು ಅರಮನೆ ಅರಿವಿನ ಕಣ್ಣ ಮೊರೆಗೆ ಹರಿದ ಕುರುಡು ಅರಮನೆ ಸಿರಿಗಳ ಕಳೆದು ತಿರಿದು ತಿನ್ನುತ್ತಾ ಕರುಗೋ ಅರಮನೆ ಸಿರಿಗಳ ಕಳೆದು ತಿರಿದು ತಿನ್ನುತ್ತಾ ಕರುಗೋ ಅರಮನೆ ಬಿರುಕು ಬಿಟ್ಟಾವ ಕ್ವಾಡಿ ಗ್ವಾಪುರ ಕ್ವಾಡಿ ಗ್ವಾಪುರ ಮುರಿದು ಬಿದ್ದಾವ ಛತ್ರ ಚಾಮರ ಛತ್ರ ಚಾಮರ ತಿರುಗಿ ಬಂದದ ಧರೆಗೆ ದ್ವಾಪರ ತಿರುಗು ಕಾಲದ ತೇರಿನ ಥರ ದೊರೆಗಳಾಟಕ್ಕೆ ವರಸೆ ಸಾವಿರ ನೂರು ದೊರೆಗಳು ಯಾರು ಜನಪರ ಹಸಿದಾಗ ನುಂಗೀತೆ ಹಸಿ ಸುಳ್ಳೆ ಸತ್ಯವಾ ಬದುಕಲ್ಲಿ ಬೆರೆತಿಹುದು ಭ್ರಮೆಯಾಗ ವಾಸ್ತವ ಅಧಿಕಾರ ಅಭಿಮಾನ ಅತಿಯಾಸೆ ಹುತ್ತದಾಗ ಗತಿಸುತ್ತಾಗತ ಕಾಲ ಕಥೆಯಾಗಿದೆ ಕಾಲದ ಉರುಳ ಕೊರಳಿಗೆ ಬಿಗಿದು ರೂಸಿದ ಅರಮನೆ ತಾಳವ ಹೊಸೆದು ನಾಳಿನ ದೆಸೆಯೇ ಮಾಸಿದ ಅರಮನೆ ಬೆಳ್ಳಾನ ತಲೆಯ ಬಾಗಿದ ಡೂಗು ಬೆನ್ನಿನ ಅರಮನೆ ಸುಳ್ಳೆ ತಳುಕು ತೋರಿ ಬೀಗೋ ಪೊಳ್ಳಿನ ಅರಮನೆ ಅರಿವಿನ ಕಣ್ಣ ಮೊರೆಗೆ ಹರಿದ ಕುರುಡು ಅರಮನೆ ಸಿರಿಗಳ ಕಳೆದು ತಿರಿದು ತಿನ್ನುತ್ತಾ ಕರುಗೋ ಅರಮನೆ ಅರಿವಿನ ಕಣ್ಣ ಮೊರೆಗೆ ಹರಿದ ಕುರುಡು ಅರಮನೆ ಸಿರಿಗಳ ಕಳೆದು ತಿರಿದು ತಿನ್ನುತ್ತಾ ಕರುಗೋ ಅರಮನೆ ಬಡವರು ಕೋಪ ನಮ್ಮನ್ನೇನು ಮಾಡಂಗಿಲ್ಲ, ಆದ್ರೆ ಅವ್ರ ಶಾಪ ನಮ್ಮನ್ನ ಸುಮ್ನೆ ಬಿಡಂಗಿಲ್ಲವೋ. ತಿರುಗಿ ಅರಸತ್ಗೆ ಬರ್ಬಹುದು ಅಂತಾರ. ಆಗೀತ ತಣ್ಣಗಿದ್ರೆ ಸಾಕು, ಅರಮನೆ ಒಳಗ ಮತ್ ಬೆಳಕ್ ಚೆಲ್ತತಿ. ನಮ್ ಹೊಟ್ಟಿಗೊಳಗು ಮರಿಗಳು ಚಿಗ್ರಂಗ ಆಗ್ಬೋದು. ಅಲ್ಲಿ ಮಠ ಪಿಂಚಣಿಗೆ ಒಪ್ಕೊಂಡ್ರಾತ್ ಬಿಡ್ವಾ. ಹೊಟ್ಟಿ ಬಟ್ಟಿಗ್ ನೆಟ್ಟಿಗಿದ್ರ ಒಂದಷ್ಟು ದಿವ್ಸ ಬಾದಿ ಮಾಡ್ಬೋದು. ಮಾತ್ಗೂ ತವ್ರ ಮನೆಯಿಂದ ತರ್ಸ್ಕೊಂಡು ಬಾಳ್ವಿಗಿದ್ ಮರ್ಯಾದಿನೇ ಕಳಿತೇನೆ. ದಿನಕ್ಕೂ ಸಂಕಟ ಹೆಚ್ಚಾಗಿ ಪ್ರಾಣ ಹೋಗಂಗ ಆಗ್ತೈತಿ. ಹೆಣ್ಣೆತ್ತವ್ರು ಹೆಣ್ ಕೊಟ್ರು ಸಾಕ್ ಅನ್ನಂಗ್ ಇರ್ಬೇಕು ನೋಡ್ವಾ ಈ ಪ್ರಪಂಚ. ಇದೇನಿದು ಬೀಗ್ರ ಮನೆಯವ್ರನ್ನ ಹೆಣ್ಣಿನ ಕಡೆಯವ್ರೆ ಸಾಯಿ ಮಠ ನೋಡ್ಕೊಬೇಕಂದ್ರ ಮದ್ವಿ ಮಾಡ್ದಂಗ ಹೆಣ್ಮಕ್ಳನ್ನ ಮನೇಲೆ ಇಟ್ಕೊಬೇಕು. ಮುಂದ ಹಂಗ ಮಾಡ್ತಾರ ನೋಡ್ ಮಂದಿ. ಎಲ್ರೂ ಹಂಗಿರಲ್ ಬಿಡವ. ನಮ್ಮವ್ರೇ ಹಂಗಿದಾರಲ್ಲ ಅಕ್ಕ, ಇಲ್ಲ ಅಂದ್ರೆ ನಾವ್ಯಾಕೆ ಯಾರ್ಯಾರ್ದೋ ಮಾತಾಡ್ತೀವಿ. ಯಾರಾದ್ರೂ ಬಂದ್ರೆ ಥಾಮಸ್ ಮನ್ರೋ, ಮುಂದ ನಿನಗೋ ಇಂಥದ ರಾಗ್ ಬಂದು ನಿನ್ನ ಹೆಂಡತಿಯೋ ನಿನ್ನಿಂದ ದೂರ ಆಗ್ಲಿ, ಆಗ ಗೊತ್ತಾಗ್ತದೋ ನಿನಗ ನನ್ನ ನೋವು ಸಂಕಟ. ಥಾಮಸ್ ಮನ್ರೋ. ಅಪ್ಪ ದೇವ್ರೆ, ಏನಾರ ಮಾಯ ಮಂತ್ರ ಮಾಡಿ ಆ ಮನ್ರಪ್ಪನ ಮನ್ಸನ್ನ ಬದಲಾಯಿಸಿ ಈ ಅರಮನೆಗೆ ಒಳ್ಳೆ ದಿಲ್ಸ್ಗಳನ್ನ ಕಾಣ್ಸಪ್ಪ. ನಾವೆಲ್ರೂ ಸೇರಿ ನಿನಗೆ ತುಪ್ಪದ ದೀಪ ಹಚ್ತೀವಪ್ಪ. ಕಂದ ಓಬಯ್ಯ, ಕಂದ ಓಬಯ್ಯ. ಯಾರು ಯಾರು? ನನಗ ನಿನ್ ಶರೀರ ಬೇಕು, ನಡಿ ಹೊರ.
ನಡಿ, ಹೋಗು. ನಾ ಹೋಗವಲ್ಲೇ. ಯಜಮಾನ ಏನಾಯ್ತು? ಯಾಕೆ ಉಕ್ಕಿಂಡೆ? ಯಾರೋ ಕರ್ದಂಗಾತು. ಯಾರು? ಯಾವ್ದೋ ಹೆಣ್ಮಗು. ಅಲ್ಲ, ನಾನು ಇಲ್ಲೇ ಗುಂಡ್ಕಲ್ಲಂಗ್ ಬಿದ್ಕೊಂಡೀನಿ. ಏನ್ ಯಾವಳ ಕರಿಯಾಕಿ ಮಾಟ್ಗಾತಿ ಇಷ್ಟೊತ್ನ್ಯಾಗ? ಗೊತ್ತಿಲ್ಲ. ಅದ್ ಯಾರು ಕರೀತಾರೋ ನಾನು ನೋಡ್ಬಿಡ್ತೀನಿ. ನಿಮ್ಮ ಅಕ್ಕ ಈಗ ಏನ್ ಆಟ ಹಚ್ಚಾರ? ಎಷ್ಟ್ ಜನಕ್ಕೆ ಪುಣ್ಯ ಮಾಡಿದ್ರೆ ಸಿಕ್ಕಿಯೋ ನೀನ್ ನನಗೆ. ನಿನ್ನಂತವನ್ ಮೇಲೆ ಕಣ್ಣಾಕಿರಾಕಿ ಯಾರದು ಹುಚ್ಚಿ? ಅದು ಅದು ನಿಮ್ಮ ಅಕ್ಕ. ಅಯ್ಯೋ, ಹೋದ್ವಾರ ಆ ಹಿಂದ್ಲು ಓಣಿ ಹೆಂಗ್ಸು ಸಣಕ್ಲಿ ಸಿದ್ದಕ್ಕ ಸತ್ತಿದ್ಲಲ್ಲ, ಹಾಕಿದ್ ನಾವು ಏನಾರ ತಿರುಗ್ತಾ ಈ ಕೇರಿಯಾಗ. ನೀನ್ ಯಾವ್ದಕ್ಕೂ ಹೋಗೋಡ್ಬೇಡ. ಆಕಿ ಹೆಂಗ್ ಬಂದ್ಬಿಡ್ತಾಳ ನಾನು ನೋಡ್ತೀನಿ. ನೀನೀಗ ಮಕ್ಕಂಬಿಡು. ಮಕ್ಕ. ಅಪ್ಪ ಜಗಳೂರಪ್ಪ, ಕಾಪಾಡಪ್ಪ. ಗಾಳಿ ಗೀಳಿಗ್ ಬಲಿಯಾಗ್ದಂಗ್ ನೋಡ್ಕ್ಯ ನನ್ ಗಂಡನ. ಕಣ್ ತುಂಬಾ ನಿದ್ದೆ ಕೊಡು. ಏನು ತಿಳಿಯಲ್ಲ, ಕೂಸ್ನಂತಾತ. ಒಬ್ರಿಗೆ ಕೇಡು ಬಯಸ್ತಾತಲ್ಲ, ಒದ್ದಾಡಿಸ್ಬೇಡ. ನನ್ನ ಆಯುಷೆಲ್ಲ ಈತಂಗೆ ಕೊಟ್ಟು ನನ್ ಮುತ್ತೈದೆ ಸಾವು ಕೊಟ್ಟು ಕರ್ಕ. ನೀನು ಪಾದ ಸೇವೆ ಮಾಡ್ಕೊಂಡು ಇದ್ಬಿಡ್ತೀನಿ ಚಕ್ರೂರಪ್ಪ. ಅಲ್ಲ, ತಾನು ಸಾಯೋದಕ್ಕಿನ್ನ ಮೊದಲ ಒಬ್ಬ ಕಳ್ಳ ತಮ್ಮನ್ ನೋಡಕ್ಕೆ ಬಯಸ್ತಾನ ಅಂದೇಟ್ಗೆ ಆ ಮುನ್ರಪ್ಪ ಸಾಹೇಬ ಅದಕ್ಕೇನಂತೆ ನಾ ಬತ್ತೀನಿ ಅವ್ನು ನೋಡಕ್ಕೆ ಅಂದ್ಬಿಡದ. ಅಲ್ಲ, ಕಳ್ಳನ ಬೈಕಿ ತೀರ್ಸಕ್ಕೆ ನಾವೆಲ್ಲ ಹೋಗೋದಂದ್ರೆ ಏನು, ಮಂಡ್ರಪ್ಪ ಒಪ್ಕೊಳ್ಳೋದಂದ್ರೆ ಏನು, ಇದೆಲ್ಲ ನೋಡಿದ್ರೆ ಕನಸ್ಕಂಡಂಗಾಯ್ತಲ್ಲಪ್ಪ. ನೋಡ್ರಪ್ಪ, ಮನ್ರಪ್ಪ ನಮ್ಮೂರ್ನ ಮರಿಬಾರ್ದು. ಅಷ್ಟು ಚಂದ ನೋಡ್ ಕಳ್ಸೋಣ. ನಮ್ಮೂರಿನ ಮರ್ಯಾದೆ ಪ್ರಶ್ನೆ. ಅಂತೂ ಆ ಕಳ್ಳನ ದೆಸೆಯಿಂದ ಮುನ್ರಪ್ಪ ಸಾಹೇಬ ನಮ್ಮೂರಿಗೆ ಬರೋ ಹಂಗಾಯ್ತು. ಇದನ್ನೇನು ನಮ್ ಪುಣ್ಯ ಅನ್ಕೋಬೇಕೋ. ಅಧಿಕಾರದಲ್ಲಿರೋರು ಯಾರೇ ಆದ್ರೂ ಬಡವ್ರ ಮನೆ ತನಕ ಅವ್ರ ಕಷ್ಟ ಕೇಳಕ್ ಬರ್ತಾರೆ ಅಂದ್ರೆ ಇದು ಪುಣ್ಯನೇ ಅಲ್ವೇನಪ್ಪ? ಖರೆ ಮಾತು ಅಂತೀನಿ. ಈ ಮಣ್ಣಿನ ಮಕ್ಕಳನ್ನ ನೆಮ್ಮದಿಯಲ್ಲಿ ಉಸಿರಾಡ್ಲಿಕ್ಕೆ ಬಿಡೋರೆ ಮನುಷ್ಯರು. ನೀನ್ ಏನೇ ಅಂದ್ರು ಹೊರಗ್ನೋರೇ. ನಮ್ಮ ದೇಶನ ಲೂಟಿ ಮಾಡಕ್ಕೆ ಬಂದಾರ ಪರಂಗಿಯವರು. ಅದನ್ನು ಮಾತ್ರ ನಾವು ಮರಿಬಾರ್ದು. ಅವ್ರು ಹೊರಗಡೆ ಎಷ್ಟೇ ಒಳ್ಳೆಯವ್ರಂಗ್ ತೋರ್ಸ್ಕೊಂಡ್ರು ಅವ್ರ ನಿಯತ್ತು ಅವ್ರ ದೇಶಕ್ಕೆ ಇರ್ತೈತೆ. ನಮ್ಮ ಮೇಲೆ ಏನಿದ್ರು ಬರೀ ಮೊಸಳಿ ಕಣ್ಣೀರ್ ಅಷ್ಟೇ. ಮೊದ್ಲು ಮುನ್ರಪ್ಪ ಬರ್ಲಿ, ಆಮೇಲೆ ಏನಾಗ್ತದ ನೋಡೋಣ. ಹಂಗೆ ಆಗ್ಲಿ. ಹಂಗೆ ಆಗ್ಲಿ. ಏನ್ ಮಾಡಿದೆ ಊಟಕ್ಕೆ? ತಲೆ ಏನೇ ಒಂದು ತಾಸು ಕಾಯ್ಬೇಕಾ?
ಏನು ಮಾಡ್ತಿದ್ದೆ? ಅಳ್ಗುಳಿ ಮನೆ ಆಡ್ತಿದ್ದೆ ಅತ್ತಿ, ಅದು ಒಬ್ಬಾಕೆ. ನೀನ್ ಕೂಕ್ಯಾಂಡೆ ಅಂತ ಆಟ ಅರ್ಧಕ್ಕೆ ಬಿಟ್ಟು ಬಂದೆ. ಆಡು ಆಡು, ಇನ್ನು ಎಷ್ಟು ದಿವಸ ಆಡ್ತೀವಿ ಆಡು ಆಟನ. ಹೊತ್ತಿಗೆ ಸರಿಯಾಗಿ ಮಾಡಿತರಕ್ಕಾಗಲ್ವಾ? ತುತ್ತು ಅನ್ನಕ್ಕೂ ಗಂಟ್ಲು ಹರ್ಕೊಂಡು ಕರಿಬೇಕಾ? ಕೂಳಿಲ್ದಲೆ ಸಾಯಿಗಿಡ್ಬೇಕಂತ ಮಾಡಿದಿ ನನ್ನ? ಕೂಳಿಲ್ದಂಗ್ ಸಾಯಂಗಿಲ್ಲ ಬಿಡು ನೀನು. ಇಲ್ಲದ ಮಾತು ಯಾಕೆ ಆಡ್ತಿ? ಯಾವ ಸಾಮ್ರಾಜ್ಯ ಆಡ್ತಾ ಇದ್ರಿ 5 ಮಂದಿ? ಯಾರಾದ್ರೂ ಇಲ್ಲ, ಸಾಮ್ರಾಜ್ಯನೂ ಇಲ್ಲ. ಇವಾಗೇನಿದ್ರು ಕುಂಪ್ನಿ ಸರ್ಕಾರ. ಆಳಾದ್ ಗೀಳಾದೆಲ್ಲ ಈಗ ನಡೀತಿಲ್ಲ ಅಂತ ಗೊತ್ತಿಲ್ಲ ನಿನ್ಗ? ಅತ್ತಿ, ಚೆನ್ನಮ್ಮ ನಾಗಮ್ಮ ಇವತ್ತು ಹೊರಗಾಗ್ಯಾರ. ಹಂಗಾಗಿ ಮನೆ ಕೆಲಸ ಹೆಚ್ಚಿಗೆ ಆಗಿ ತಡ ಆತು ನಮ್ಮ ಮೂವರ್ದು. ಅವ್ರನ್ನ ಅಲ್ಲೇ ಹಿತ್ಲಾಕ್ ಕುಂದ್ರಸಿರೋ ಇಲ್ಲ ಅರಮನೆ ತುಂಬಾ ಅಡ್ಡಾಡಕ್ ಬಿಟ್ಟಿರೋ? ನೀನ್ ಇರೋ ಮಠ ಅಂತವೆಲ್ಲ ಎಲ್ಲಾಗ್ತಾವ್ ಬಿಡತ್ತಿ. ಏನಿದು? ಅತ್ತಿ, ನವಣಿ ಗಂಜಿ ಇವ್ರಿಗೆ ಪಥ್ಯ ಹೇಳ್ಯಾರ, ಅದಕ್ಕೆ. ಕಾಠ್ಯವನ್ ಬುಡಕ್ಕೆ ಬ್ಯಾನಿ ಬಂದು ಅವ ಪಥ್ಯ ಮಾಡಿದ್ರೆ ನಾನು ಯಾಕೆ ಗಜ್ಜಿ ಕುಡಿಲಿ? ಹೋಗು, ಬಿಸಿ ಬಿಸಿ ರೊಟ್ಟಿ ಪಲ್ಯವು ಬೆಣ್ಣೆ ತಗೊಂಬ. ಅತ್ತಿ, ಎಲ್ರಿಗೂ ಇದೇ ಮಾಡೀವಿ. ಯಾಕೆ ನಿಮಗೆ ರೊಟ್ಟಿ ತಿನ್ಬೇಕಂತ ಅನ್ನಿಸ್ಲಿಲ್ಲ? ಅದಕ್ಕೆ ಅಡುಗೆಯವ್ರನ್ನೆಲ್ಲ ಬೇಡ ಅಂದ್ರ? ಅಡ್ಗೆಯವರು? ಯಾರು ಅಡ್ಗೆಯವರು? ಎಲ್ಲ ಇದ್ದಾರ? ಸಾಕ್ ಮಂದಿ ಇದಾರಲ್ಲ. ಎಲ್ಲವ್ವ ರಾಮಕ್ಕ ಅವ್ರ ಅರಮನೆ ಕೆಲಸ ಬಿಟ್ಟು ತಿಂಗ್ಳಾತತ್ಯಮ್ಮ. ಒಬ್ರೊಬ್ರು ಒಂದೊಂದ್ ನೆವ ಹೇಳಿ ಕೆಲ್ಸ ಬಿಡಕತ್ತಾರ. ಪ್ರಪಂಚದಾಗ ಯಾವ ಅರಮನೆ ಹೇಳ್ದಿತ್ತು ಮಧ್ಯಾಹ್ನ ನಿಮ್ ಮನೆಗೆ ಹೋಗುಂಡ್ ಬರ್ರಿ ಅಂತ? ಅದಕ್ಕೆ ಬಿಟ್ಟು ಹೊಂಟಾರ. ಅರಮನಿಯ ಕೆಲ್ಸ ಗೈದೀವಂತ ಕೋಡ್ ಮೂಡಿದ್ವು. ಈಗ ಅರಮನಿ ಗತಿ ಗಬ್ಬೆದ್ದು ಕೋಡ್ ಮುರ್ದು ಒಲಿಗಾಕಿ ಕೂಳಿಗ್ ಬ್ಯಾರಿ ದಾರಿ ನೋಡ್ಕೊಳಕತ್ತಾರ. ಇವಾಗ ಈ ದೆವ್ವೂನಂತ ಅರಮನೆಯನ್ನ ತೊಳೆದು ಬಳ್ದು ಮುತ್ತಿನಾಗ್ ನೋಡ್ಕೊತಿರೋದು ನಾವೇ. ಈಗ ಇಲ್ಲಿ ಪಟ್ಟದ ರಾಜುಗ ರಾಣಿಯರು ನಾವೇ, ಅರಮನಿಯಾಗ ಕೆಲಸದವರು ನಾವೇ. ನಮ್ ಕಷ್ಟನ ಅರ್ಥ ಮಾಡ್ಕೊಂಡು ಮಾಡಾಕಿದ ನುಂಡ್ ಹೇಳಾದ್ ಬಿಟ್ಟು ಒದ್ರ ಆಡಕತ್ತಿ. ಆದ್ರೂ ಮದ್ವೆ ಹೆಸರಾಗ ನಮ್ಮಂತ ಒಳ್ಳೆ 5 ಮಂದಿ ಜೀತದಾಳ್ಗಳನ್ನ ತಂದಿ ಬಿಡತ್ತಿ. ಎಷ್ಟ್ ಕೊಟ್ರು ಸಿಗ್ತಿರ್ಲಿಲ್ಲ ನಿನಗ. ಏನವ ನಿನ್ನ ಮಾತು ಈಕೆ ಆಡಕ್ ಹತ್ತಾಳ? ಹೆಂಗೆ? ಏನಿಲ್ಲ ಅತ್ತಿ, ಏನೂ ಇಲ್ಲ. ಈ ಅರಮನಿಯಾಗ ನಮಗೆ ಸುಖ ಶಾಂತಿ ನೆಮ್ಮದಿ ಏನೂ ಇಲ್ಲ. ನಮ್ ತವ್ರ ಮನೆ ಅನ್ನೋದಿಲ್ಲ ಅಂದಿದ್ರ ತಿನ್ನಕ್ ಕೂಳು ಇರ್ತಿರ್ಲಿಲ್ಲ. ಮಾತು ತವ್ರ ಮನೆಯವ್ರು ಕೊಡ್ತಾರ ಅಂತೀರಲ್ಲ. ಎಲ್ರೂ ನಿಮಗಷ್ಟನ ತವ್ರ ಮನೆ ಇರೋದು, ನನಗೇನ್ ತವ್ರ ಮನೆ ಇಲ್ವಾ? ತವ್ರ ಮನಿ ಇರೋದಲ್ಲ, ಕಷ್ಟಕ್ಕೆ ನನ್ನ ಆಗ್ತಾರ ಅನ್ನೋದ್ ಬೇಕು. ಏ ತಲೆ ಕೆಟ್ಟವಳೆ, ನಾನು ತವ್ರ ಮನೆಗೆ ಹೋದ್ರೆ ಬಂಡಿ ತರ್ತೀನಿ. ಬರೀ ಕಾಳು ಕಡ್ಡಿ ಅಲ್ಲ, ಬಂಗಾರ ತರ್ತೀನಿ. ಹೋಗ್ ಮತ್ತಿ ಬಂಡಿ ಹೆರ್ಕೊಂಡ್ ಬಾ. ಅತ್ತಿ, ನೀವು ಸುಮ್ಮನೆ ನೋಡ್ರಿ. ಬೇಕಾದ್ರೆ ಉಂಟಾಳ್ ಬಿಡಕ್ಕ, ನೀನ್ ಯಾಕೆ ಒತ್ತಾಯ ಮಾಡ್ತಿ? ಬಿಸ್ಲಾಗ ಎಲ್ರು ಬಟ್ಟಿ ಒಗ್ದು ಬ್ಯಾಸ್ರದಾಗ 4 ಮಾತು ಅಂದಳ. ನೀವು ಸಿಟ್ಟಾಗ್ಬೇಡ್ರಿ. ನನ್ನ ಮನೆಯಾಗ ನನಗೆ ಮರ್ಯಾದೆ ಇಲ್ದಂಗ ಆಗೈತಿ. ತೋರಿಸ್ತೀನಿ, ನೋಡ್ತಾ ಇದ್ರಿ. ಈ ಕಡೆ ತಿರ್ಗೋ. ಇದು ಜಗಳೂರಪ್ಪನ ವಿಭೂತಿ. ನಿನ್ನ ಜೊತೆಗೆ ನಿಂತು ಕಾಯ್ತಾನ. ಹನುಮಪ್ಪನ ತಾಯ್ತ. ನಿನ್ನ ಸೊಂಟಕ್ಕೆ ಕಟ್ಕ. ಗಾಳಿ ಗಿಳಿ ಸುಳಿಯಂಗಿಲ್ಲ. ಕೆಟ್ಟ ಕನಸು ನಿನ್ನ ತಂಟೆಗೆ ಬರಂಗಿಲ್ಲ. ಯಾರು ಕೆಟ್ಟ ಕಣ್ಣು ಬಿದ್ದತೋ ಏನೋ. ನೀನು ಹೋಗು, ನಾನು ಮಾರಮ್ಮನ ಗುಡಿಗೆ ಹೋಗಿ ಪೂಜಾರಪ್ಪನ ಕೇಳಿ ಬರ್ತೀನಿ. ಆ ಸಣಕ್ಲಿ ಸಿದ್ದಕ್ಕ ದೆವ್ವ ಏನಾರ ಆಗಿ ಕೆರೆಯಾಗಿ ಓಡಾಡಕತ್ತಾಳ ಅಂತ. ಬದುಕು ಮಾಡೋಕ್ಕಾಗ್ದಂಗೆ ಸಾಯೋದು, ದೆವ್ವ ಆಗಿ ಎಲ್ಲರನ್ನೂ ಕಾಡೋದು, ಇದಾ ಕೆಲಸ ಆಗ್ಬಿಟ್ಟೈತಿ ಸೊನ್ನಿಲ್ಲದ ಮಂದಿಗೆ. ಸಾವು ತಾನಾಗ ಬರಬೇಕು. ನಮ್ಮ ಉಸಿರು ನಾವ ನಿಂದ್ರಿಸ್ಬಾರ್ದು. ಹಿಂಗೆ ಮಾಡಿದ್ರೆ ಪರಮಾತ್ಮ ದೇವುಗಳನ್ನು ಮಾಡಿ ತಿರ್ಗಾಡಿಸ್ತಾನ. ಅಂದ್ರ ನೀ ಹೇಳೋದೇನು?
ಇದ್ದಾಗ ನೆಮ್ಮದಿ ಇಲ್ಲ ಅಂತ ಸತ್ತ ಮ್ಯಾಗೂ ನೆಮ್ಮದಿ ಇರಲ್ಲ ಅಂತ. ಹೌದಿಲ್ಲ? ಹೌದು ಮತ್ತ ಹುಟ್ಟು ಬರೋದು ನಮ್ಮ ಕೈಯಲ್ಲಿಲ್ಲ ಅಂದಮೇಲೆ ಸಾಯೋದು ನಮ್ಮ ಕೈಯಲ್ಲಿಲ್ಲ ಅಂತ ತಿಳ್ಕೊಂಡ್ರ ನಮ್ಮ ಸುತ್ತ 4 ಮಂದಿ ತಣ್ಣಗಿರ್ತಾರ. ಸಾವು ತಂದ್ಕೊಂಡವ್ರ ಮನೆ ಮಂದಿ ಗೋಳಾಟ ನೋಡಿದ್ಮೇಲೆ ಸಾಯೋ ಮನ್ಸು ಬದಲಾಗ್ಬೇಕಲ್ಲ. ಯಾರ ಏನೋ ಅಂದ್ರು ಆಡ್ಕೊಂಡ್ರು ಅಂತ ಎಲ್ಲರೂ ಸತ್ತಿದ್ರೆ ಮನುಷ್ಯರೇ ಇರ್ತಿರ್ಲಿಲ್ಲ. ಆ ಸಣಕ್ಲಿ ಸಿದ್ದಕ್ಕ ಸಿಟ್ಟಿನ ಕೈಯಾಗಿ ಬುದ್ಧಿ ಕೊಟ್ಟು ಉರ್ಲ್ ಹಾಕೊಂಡ್ಲು. ಆಕೆ ಏನಾನ ದೆವ್ವ ಆಗಿ ನಿನ್ನೆ ರಾತ್ರಿ ನಿನಗೆ ಕಾಡಿದ್ರ ಜಗ್ಲೂರಪ್ಪನ ಮಂತ್ರ ಹಾಕ್ಸಿ ಆಕಿನ ಅಡ್ಡಾಡ್ದಂಗೆ ಮಾಡ್ದಿದ್ರ ನನ್ನ ಹೆಸರು ಜಗ್ಲೂರವ್ವನ ಅಲ್ಲ ನೋಡು. ಆದ್ರ ಅದು ಸಿದ್ದಕ್ಕನ ದನಿ ಇದ್ದಂಗೆ ಇರ್ಲಿಲ್ಲ. ನಿನಗೇನು ಗೊತ್ತದ? ದೆವ್ಗಳಾದ್ಮೇಲೆ ಯಾರ ಗಂಟ್ಲು ಹೆಂಗ್ ಆಡ್ತೈತೆ ಅಂತ ಕಂಡೋರು ಯಾರು? ಮಾಡು, ಏನಾರ ಮಾಡು, ಇಂಥ ಕನಸು ಬೆಳಬಾರ್ದು. ನನಗೆ ಇಂಥ ಕನಸು ಬೆಳಬಾರ್ದು ನೋಡು. ಆತು, ಆರಾಮಾಗಿ ಹೋಗು. ಆದ್ರ ಯಾವ ದಾರಿಯಾಗ ನಿನ್ನೆ ಮನೆಗೆ ಬಂದಿದ್ಯೋ ಆ ದಾರಿಯಾಗ ಹೋಗ್ಬೇಡ ಇವತ್ತು. ಯಾರಾರ ಏನಾರ ಮಾಡಿ 3 ದಾರಿ ಕೂಡ ಕಡಿಕೆ ನಿಂಬೆಣ್ಣು ಮೆಟ್ಟಿ ಕುಂಕುಮ ನೀರು ಒಗ್ದಿರ್ತಾರ. ನೀನೆಲ್ಲೋ ಮುಗ್ಲು ನೋಡ್ಕೆ ಅಂತ ದಾಟ್ ಬಂದು ನಿನ್ನೆ ರಾತ್ರಿ ಎಲ್ಲ ಒದ್ದಾಡಿ ಎಷ್ಟು ಹೆದರಿದ್ದೆ ಗೊತ್ತಾ? ಮುಕ್ಕೋಟಿ ದೇವ್ರುಗಳು ನನ್ನ ಮುತ್ತೈದೆತನನ ಮುಕ್ಕಾಗ್ದಂಗೆ ನೋಡ್ಕೊಳ್ರಿ. ನನ್ನ ಜೀವನ ನಿಮ್ಮ ಪಾದರಕ್ಷೆ ಮಾಡ್ಕೊಂಡು 3 ಲೋಕ ತಿರ್ಗಾಡ್ರಿ. ಮನ್ರೋ ಸಾಹೇಬ್ರಿಗೆ, ಮನ್ರೋ ಸಾಹೇಬ್ರಿಗೆ, ಮನ್ರೋ ಸಾಹೇಬ್ರಿಗೆ, ಮನ್ರೋ ಸಾಹೇಬ್ರಿಗೆ. ಬರ್ರಿ ಬರ್ರಿ ಸಾಹೇಬ್ರ ಬರ್ರಿ, ಆರ್ತಿ ಬಿಡ್ರವ. ಅದೆಲ್ಲ ಆಮೇಲೆ. ಮೊದಲು ಆ ಕಳ್ಳನಿಗೆ ಕಟ್ಟಿರುವ ಹಗ್ಗವನ್ನ ಬಿಚ್ಚಿ. ಬಿಚ್ಚರಪ್ಪ ಬಿಚ್ಚಿ. ಸಾಹೇಬ್ರ, ನಾನು ಉಳಿಸಪ್ಪ. ನೀನು ಮಾಡಿರುವುದು ಕಳ್ಳತನ. ನಿನ್ನನ್ನು ಯಾಕೆ ಉಳಿಸ್ಬೇಕು? ಅಯ್ಯ ಸಾಹೇಬ್ರ, ಹೊಟ್ಟೆ ಹಸಿ ಉತ್ತಡಿಲಾರ್ದ ಕಳ್ಳತನಕ್ಕೆ ಬಂದೆ. ನನಗಲ್ಲ, ನನ್ನ ಹೆಂಡತಿ ಬಸ್ರಿ ಇವತ್ತು ನಾಳೆನೋ ಹೆರಿಗೆ ಆಗಂಗಾಗ್ಯಾಳ. ನಾನು ನೀರು ಕುಡ್ದೆ ಬದುಕಿರ್ತೀನಿ ಸ್ವಾಮಿ. ಬಸ್ರಿ ಹೊಟ್ಟಿಗೆ ಕೂಳು ಇರ್ಲಾರ್ದ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರ ಅಂತ ಹೆದ್ರಿ ಕಳ್ಳತನಕ್ಕೆ ಬಂದೆ. ಇದೇ ಮೊದಲು ಸಲ. ನನ್ನ ತಪ್ಪನ್ನು ಹೊಟ್ಟೆಗೆ ಹಾಕಳ್ರಪ್ಪ. ಕಳ್ಳರನ್ನ ನಾನು ಬಿಡುಗಡೆ ಮಾಡ್ತೀನಿ ಅಂತ ನಿನಗೆ ಯಾರು ಹೇಳಿದ್ದು? ಕಳ್ಳರನ್ನ ಬಿಡುಗಡೆ ಮಾಡ್ತೀರಂತ ಅಲ್ಲ ಸಾಹೇಬ್ರ, ಬಡವ್ರನ್ನ ಕೈ ಹಿಡಿದು ಮೇಲೆ ಕೇಳ್ತೀರಂತ ಗೊತ್ತು. 106 ರೈತರನ್ನ ಗುತ್ತಿ ಹತ್ರ ಹೊಲಗಳನ್ನು ಕೊಡಿಸಿದ್ರಂತಿ. ಜಮೀನ್ದಾರರಿಂದ ಹೋರಾಟ ಮಾಡಿ ನನಗೂ ಕೊಡ್ರಯ್ಯ, ಇನ್ಯಾವತ್ತು ಕಳ್ಳತನ ತಂಟಿಗೆ ಹೋಗಲ್ಲ. ನಿಮ್ ಪಾದದ ಆಣೆ. ಅಯ್ಯೋ ಯಜಮಾನ, ಏನಿದು ನಿನ್ನ ಅವಸ್ಥೆ? ಯಪ್ಪ ತಂದೆಗಳ, ನನ್ ಗಂಡ ಏನ್ ಮಾಡ್ದ? ಕಳ್ತನ. ಅಯ್ಯೋ, ಅವನಂತವನಲ್ಲ ಸ್ವಾಮಿ. ಮತ್ತ ಕಳ್ತನ ಮಾಡಿ ಸಿಗಾಕೊಂಡಿರೋದು ಯಾರು ಮತ್ತ? ಅಯ್ಯ, ಅವ ನನ್ ಕಷ್ಟ ನೋಡಿ ಇಂಥ ಕೆಲಸ ಮಾಡಿರ್ತಾನ್ರಿ. ಇದೊಂದ್ಸಲ ಅವನನ್ನ ಬಿಟ್ಬಿಡ್ರಿ. ಮುಂದೆ ನನ್ನ ಹಿಂಗಾದ್ರ ನಾನ ಬಂದು ದೂರ ಕೊಡ್ತೀನಿ. ಇಲ್ಲ ಅಂದ್ರ ನೀವ ಅವನ್ನ ಸಾಯಿಸ್ಬಿಡ್ರಿ.
ನಾನು ಅಡ್ಡ ಬರಲ್ಲ. ಅಯ್ಯ, ನನಗೆ ತುಂಡು ಭೂಮಿ ಕೊಟ್ರೆ ಸಾಕು. ಭೂಮಿ ತಾಯಿನ ಕಣ್ಣಿಗೆ ಹೊತ್ಕೊಂಡು ಬೆವರು ಸುರಿಸಿ ದುಡಿತೀನ್ರಿ. ನನ್ನ ಕೂಸಿನ ಮೇಲೆ ಆಣಿರಿ. ನಾನು ದುಡಿತೀನ್ರಿ. ಏಯ್, ಕಳ್ಳರಿಗೆಲ್ಲ ಭೂಮಿ ಕೊಟ್ಕೊತಾ ಹೋದ್ರೆ ನಾಳೆ ಹಳ್ಳಿ ಮಂದಿ ಎಲ್ಲ ಕಳ್ತನಕ್ಕೆ ಹೋಗಿ ಬೇಕು ಅಂತ ಸಿಗಾಕತ್ತಾರೆ. ಆಮೇಲೆ ಜಮೀನ್ದಾರರು ಕಳ್ತ ಕಳೀತಾರೆ. ಹಂಗೇನಿಲ್ರಿ, ಕಸ್ಕೊಂಡಿರೋ ಜಮೀನೆಲ್ಲ ವಾಪಸ್ ಕೊಟ್ರೆ ಜನ ಎಲ್ಲ ತಣ್ಣಗಿರ್ತಾರ್ರಿ. ಮೊನ್ನೆ ತಾನೇ ನಾವು ವಶಪಡಿಸಿಕೊಂಡಿರುವ ನಿಚ್ಚಾಪುರದ ಜಮೀನ್ದಾರನ 3,000 ಎಕರೆಯಲ್ಲಿ 1,000 ಎಕರೆಯನ್ನು ನಾನು ಬಡವರಿಗೆ ಮೀಸಲಿಟ್ಟಿದ್ದೀನಿ. ಅದರಲ್ಲಿ 5 ಎಕರೆಯನ್ನು ನಾನು ನಿನಗೆ ಕೊಡುತ್ತೇನೆ. ಆದರೆ ನೀನು ಮತ್ತೆ ಕಳ್ಳತನ ಮಾಡಿದರೆ, ಬೆಳೆಯನ್ನು ಬೆಳೆದು ತೆರಿಗೆಯನ್ನು ಕಟ್ಟಲಿಲ್ಲ ಅಂದರೆ ನಾನೇ ನಿನ್ನನ್ನು ಸೆರೆಮನೆಗೆ ತಳ್ಳುತ್ತೇನೆ, ನೆನಪಿರಲಿ. ಅಯ್ಯ, ದೇವರಯ್ಯ ನೀವು. ಮನ್ರೋ ಸಾಹೇಬ್ರಿಗೆ, ಮನ್ರೋ ಸಾಹೇಬ್ರಿಗೆ, ಮನ್ರೋ ಸಾಹೇಬ್ರಿಗೆ, ಮನ್ರೋ ಸಾಹೇಬ್ರಿಗೆ. ವಾ, ಏನು ಒಬ್ಬಯ್ಯ ಅರಮನೆಗ್ ಬಂದ್ಬಿಟ್ಟಿದ್ದಿ? ಏನ್ ಸಮಾಚಾರ? ವಾ, ಯಾಕೆ ಹಿಂಗೆ ಕೇಳಲಿಕತ್ತೀರಿ? ಕೆಲ್ಸಕ್ಕ ದೊಡ್ಡವರು ಎಲ್ಲಿಗೆ ಹೋಗ್ಯಾರ? ಇನ್ ಎಲ್ಲಿ ಕೆಲ್ಸ, ಇನ್ ಎಲ್ಲಿ ದೊಡ್ಡವಾರು ಒಬ್ಬಯ್ಯ, ಅವ್ರು ಹೋದ್ರು. ವಾ, ಯಾಕವ್ವ ಹಿಂಗೆ ಕೇಳಲಿಕತ್ತೀರಿ? ಹೇಳ್ರವ್ವ. ಹುಡುಗಾಟ ಮಾಡ್ಬೇಡ, ಹೇಳ್ರವ್ವ. ಅತ್ತಿ ಮನೆಯಾಗಿಲ್ಲ ಒಬ್ಬಯ್ಯ. ಅವರು ಬೆಳಗ್ಗೆ ತವ್ರ ಮನೆಗೆ ಹೋದ್ರು. ಅಲ್ಲಿ ಯಾರಿಗಾರ ಏನಾನ? ಎಲ್ಲ ಚೆನ್ನಾಗೈದಾರ ಒಬ್ಬಯ್ಯ, ನಿಮ್ ದೊಡ್ಡವನ್ ಬಿಟ್ರೆ. ನಮ್ ತವ್ರ ಮನಿಗಳವರು ಪಾಪ ಅಂತ ದುಡ್ದಿದ್ದು ಬೆಳೆದಿದ್ದು ತಿನ್ಲಿ ಅಂತ ಕೊಟ್ಟಿದ್ರೆ ಈಕಿದು ಬಾಯಿ ಕಡಿತಿರ್ತೈತಲ್ಲ ಚುಟು ಚುಟು ಅಂತ. ಏನೇನೋ ಒದರಿದ್ಲು, ನಮ್ ತವ್ರ ಮನೆಯವರಿಂದನೇ ಅರಮನೆ ನಡೀತಿರೋದು ಅಂತ. ನೀನು ಕೇಳಿಸ್ಕೊಂಡಿಯಲ್ಲ ಎಷ್ಟೋ ಸಲ. ಇವತ್ತಿನ್ನೂ ಕೋಳಿ ಕೂಗಿಲ್ಲ, ಆವಾಗ್ಲೇ ಎಲ್ರೇ ಏನ್ರೇ ಇನ್ನೂ ಯಾಕೆ ಎದ್ದಿಲ್ಲ, ನಿಮ್ಮ ಅಪ್ಪನ ಮನೆ ಅನ್ಕೊಂಡಿದ್ದೀರಾ ಅಂದ್ಲು. ಅದಕ್ಕೀಕಿ ಹೌದು, ನಮ್ಮಪ್ಪನ ಮನೆಯಿಂದಾನೇ ನಡೀತಿರೋದು ಈ ಅರಮನೆ ಅಂತ. ಕೂಳರ ರಾಜ್ಯ ತಲಿಯ ಎತ್ಯದ, ಹಾಲ ನೀಡುವ ಮಲಿಯು ಬದ್ಯದ, ಒಳಿತು ಕೆಡುಕಿನ ನಿತ್ಯ ಕದನದಿ ತಲಿಗೆ ಬುಡವೇನೆ ತಿರುಗಿ ಬಿದ್ದದ. ಸಾವಿಲ್ಲಿ ತೂಗಿಬುದು ಬದುಕಿನ ಕೊಟ್ಟಿಲ್ಲ, ಕಲಿಸವರಿ ತುಟಿಗಿಟ್ಟು ನಂಜಿನ ಪಟ್ಟಲ. ಬಿಗುಮಾನ ಬಡಿವಾರ ಬರಿಸಕ್ಕೆ ಮಿಕ್ಕಿದಾಗ ಗತಿಸುತ್ತ ಗತಕಾಲ ಕಥೆಯ